ಹಣಕ್ಕಾಗಿ ತಂದೆ ತಾಯಿಗಳ ಜೊತೆ ಜಗಳ ಮಾಡೋ ಮಕ್ಕಳನ್ನ ನೋಡಿದ್ದೇವೆ. ಆದರೆ ಕೊಪ್ಪಳದಲ್ಲೊಬ್ಬ ಪಾಪಿ ಹಣ ನೀಡದ ತಂದೆಯನ್ನ ನೇರ ಯಮಲೋಕಕ್ಕೆ ಕಳುಹಿಸಿ ಬಿಟ್ಟಿದ್ದಾನೆ. ಅಡ್ಡ ಬಂದ ತಾಯಿಗೂ ಅದೇ ದಾರಿ ತೋರಿಸಿದ್ದಾನೆ. ಇವನೇ ಹೆತ್ತವರನ್ನೇ ಕೊಂದ ಕ್ರೂರಿ. ಹೆಸರು ಅಮೀನುದ್ದೀನ್. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತಾಳಕೇರಿ ಗ್ರಾಮದವನು. ಈತನ ತಂದೆ ಶಾಮಿದ್ ಸಾಬ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಕಷ್ಟಪಟ್ಟು ಮೇಲೆ ಬಂದು ಬದುಕು ರೂಪಿಸಿಕೊಂಡಿದ್ರು. ಹಣಕ್ಕಾಗಿ ಅಮೀನುದ್ದೀನ್ ದಿನವೂ ತಂದೆಯನ್ನ ಪೀಡಿಸುತ್ತಿದ್ದ. ಕೆಲವೊಮ್ಮೆ ಜಗಳವಾಡ್ತಿದ್ದ. ಇದೇ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ತಂದೆ ಶಾಮೀದ್ ತಲೆಗೆ ಕಟ್ಟಿಗೆಯಿಂದ ಹೊಡೆದು ಬಿಟ್ಟಿದ್ದಾನೆ. ಶಾಮೇದ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಅಲ್ಲಿ ಮುಸುರು ತಿಕ್ಕ ಕುಂತಿದ್ದ ನಾನು. ಅವತ್ನಾಗ ಅವನ ಮಗ ಬಂದ ಮಣ್ಣಿದ್ದ. ಬಂದಾಗ ಏನೋ ಮನ್ಯಾಗ ಬರ್ತಾನೆ ಬಿಡು ಮನೆ ಮಗ ಅಂತ ಹಿಂಗೆ ತಿಳ್ಕೊಂಡನ್ರಿ. ಅಲ್ಲಿ ಹೋಗಿ ಕೊಂಡಾಡ್ದಾಗ ಕಟ್ಟಿಗೆ ತಗೊಂಡು ಬಡದನ್ರಿ. ಅದು ಯಪ್ಪ ಅಂತ ಮಂದಿ ಕರೆತ್ಲೆ ಯಾರು ಮಂದಿ ಬರಲಿಲ್ಲ ಸರ್ ಬಿಡ್ಸ್ಕೊಳಕ. ಆಕೆ ಹೆಂಡ್ತಿ ಬಂದು ಬಿಡ್ಸ್ಕೊಳಕ ಬಂದಾರ. ಆಕಿನ ತಗೊಂಡೋಗಿ ಅವ್ರ ದಿನ್ಯಾರ ಮನ್ಯಾಗ ಬರ್ತಾರೆ. ಗಂಡನನ್ನ ಮಗನೇ ಕೊಂದಿದ್ದನ್ನ ನೋಡಿದ ರಾಜಾಬಿ ಕೂಗ್ಕೊಂಡಿದ್ದಾರೆ. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡ ಪಾಪಿ ಅಮೀನುದ್ದೀನ್ ತಾಯಿ ಎಂದು ನೋಡದೆ ಆಕೆಯನ್ನು ಬಡಿದು ಕೊಂದಿದ್ದಾನೆ. ಅಮೀನ್ ಸಾಬ್ ಅಂತ ಹೇಳಿ ಆತನ ಮಗ ಅಂದಾಜು 35 ವರ್ಷದವನು. ಈ ಅಲ್ಲೇ ಇದ್ದಂಥ ಒಂದು ಕಟ್ಟಿಗೆ ತಗೊಂಡು ತಮ್ಮ ತಂದೆ ಹಾಗೂ ತಾಯಿಯ ತಲೆ ಮೇಲೆ ಹೊಡೆದಿದ್ದಾನೆ. ತಂದೆ ಅಲ್ಲೇ ಸ್ಪಾಟ್ನಲ್ಲೇ ಸತ್ತು. ತಾಯಿ ಓಡಿ ಬರುವಾಗ ಮತ್ತೆ ಆ ತಾಯಿನ ಚೇಸ್ ಮಾಡಿ ಆಕೆಯ ಹೆಡ್ ಇಂಜುರಿ ಆಗುವಾಗ ಹೊಡೆದು ಆಕೆನೂ ಅಲ್ಲೇ ಸ್ಪಾಟಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶಾಮಿದ್ ಸಾಬ್ಗೆ ಬೇರೆ ಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧ ಇತ್ತು. ಇದೇ ಕಾರಣಕ್ಕೆ ಮಗ ಕೊಲೆ ಮಾಡಿದ್ದಾನೆ ಅಂತ ಕೆಲವರು ಹೇಳ್ತಿದ್ದಾರೆ. ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಯನ್ನೇ ಕೊಲ್ಲೋ ಇಂತಹ ಮಕ್ಕಳು ಎಂತಹವರಿಗೂ ಬೇಡ. ದೊಡ್ಡೇಶ್ ಯಲಗಾರ್, ಸುವರ್ಣ ನ್ಯೂಸ್ 24/7, ಕೊಪ್ಪಳ. ಪ್ರಾಣಿಗಳ ಎಲುಬು ಬಳಸಿ ಡಾಲ್ಡಾ ತಯಾರಿಸ್ತಾ ಇದ್ದ ಮತ್ತೊಂದು ಘಟಕ ಗುಲ್ಬರ್ಗಾದಲ್ಲಿ ಪತ್ತೆಯಾಗಿದೆ. ಕಳೆದ ತಿಂಗಳಷ್ಟೇ ಇಂತಹ ಒಂದು ಅಕ್ರಮ ಘಟಕ ಪತ್ತೆಯಾಗಿದ್ದ ಬೆನ್ನಲ್ಲೇ ಈಗ ಇಂತಹದ್ದೇ ಮತ್ತೊಂದು ಡಾಲ್ಡಾ ತಯಾರಿಕಾ ಘಟಕ ಗುಲ್ಬರ್ಗಾದ ಮಿಲನ್ ನಗರದಲ್ಲಿ ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಮಾಂಸ, ಎಲುಬು, ಚರ್ಮ ಮತ್ತು 20ಕ್ಕೂ ಹೆಚ್ಚು ಡಾಲ್ಡಾ ಡಬ್ಬಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜಾಕೀರ್, ರಜಾಕ್ ಅಹ್ಮದ್ ಮತ್ತು ಉಸ್ಮಾನ್ ಎಂಬುವರನ್ನ ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಲತೀಫ್ ಖಾನ್ ಪರಾರಿಯಾಗಿದ್ದಾನೆ. ಇಲ್ಲಿ ತಯಾರಿಸ್ತಾ ಇದ್ದ ಡಾಲ್ಡಾವನ್ನ ಮುಂಬೈ, ಪುಣೆ ಮತ್ತು ಹೈದರಾಬಾದ್ಗೆ ಮಾರಾಟ ಮಾಡಲಾಗ್ತಿತ್ತು ಎಂದು ತಿಳಿದು ಬಂದಿದೆ. ಇದೊಂದೇ ಹಿಂದೆ ದೊಡ್ಡ ಜಾಲವೇ ಇದೆ ಅನ್ನೋ ಅನುಮಾನವಿದ್ದು ಪ್ರಮುಖ ಆರೋಪಿಗಾಗಿ ಶೋಧ ನಡೀತಾ ಇದೆ. ಹತ್ತು ವರ್ಷ ಐತ್ರಿ ನಮ್ದೇ ಮನೆ ಇದು. ಅದು ವಾಸ ಬರ್ಲತ್ತಿದ್ದು ಹೋಗಿಸಿ ಹೇಳಿದವ್ರಿಗೆ ಬಂದ್ ಮಾಡ್ತೀನಿ, ನಿಮ್ಗೆ ಹಂಗೆ ಬರ್ತದೆ ವಾಸ, ನಮ್ಗೆ ಬರಲ್ಲ, ಮನುಷ್ಯ ಬಿಮಾರ ಆಗಲ್ಲ, ಅದು ಆಗಲ್ಲ ಅಂದ್ರೆ ಅವಾಗ ಗಪ್ಪ. ಅದು ಯಾರು ಇಲ್ಲಿ ಬಂದ್ಕಿಸಿ ಕೇಳಿಲ್ಲ ಅವ್ರಿಗೆ, ನಾವು ಇವರು ಅಂದಿಲ್ಲ, ನಾವು ಗಪ್ಪ. ಅದು ಈಗ ತಾನೇ ಮನೆಗಳು ಆಗಲತ್ತದ, ಏನ್ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಸರ್. ಅದೇ ಅದು ನಮ್ಗೆ ದನ ಕಾಯ್ತಾರಲ್ಲ ರಕ್ತದು, ಅದೇ ವಾಸ. आते हैं, ले आके साफ करते हैं, साफ करके नमक को लगाते हैं, नमक लगा कर यहाँ से गाड़ी में थैले में डाल के गोनी में लेके जाते हो, यहाँ से बम्बई हैदराबाद लेके जाते हो हैदराबाद। और उसके बाद क्या कुछ नहीं होता, करते हम शाम तक निकल जाते। कौन ओनर कौन? हाँ, उसका ओनर कौन? मालिक कौन उसका? लतीफ। ಬೆಳಗಾವಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಇಂದು ಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಅಧಿಕಾರಿಗಳ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಶಿಕ್ಷಣ ಇಲಾಖೆ ಅನುದಾನವನ್ನು ಕೆಲವು ನೋಂದಣಿ ಇಲ್ಲದ ಸಂಸ್ಥೆಯ ಹೆಸರಿನಲ್ಲಿ ಬಿಡುಗಡೆ ಮಾಡಿದೆ. ಈ ಮೂಲಕ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಇಂದು ಕೆಪಿಸಿಸಿ ಮಾಜಿ ಜಿಲ್ಲಾಧ್ಯಕ್ಷ ಶಂಕರ್ ಮುನವಳ್ಳಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಲೋಕಾಯುಕ್ತ ಕೋರ್ಟ್ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಸಚಿವ ಕಾಗೇರಿ ಇಲಾಖೆಯ ಕಾರ್ಯ
ಕಾರ್ಯದರ್ಶಿಗಳಾದ ಆರ್ಜಿ ನಾರ್ದೂರ, ಜಿ ಕುಮಾರ್ ನಾಯ್ಕ್ ಹಾಗೂ ಉಪನಿರ್ದೇಶಕ ವೆಂಕಟೇಶ್ ಸೇರಿದಂತೆ ಹಲವರ ವಿರುದ್ಧ ದೂರು ದಾಖಲಿಸಲಾಗಿದೆ. ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು, IAS ಅಧಿಕಾರಿಗಳು ಮತ್ತು KS ಅಧಿಕಾರಿಗಳು ಸೇರಿ, ಆಮೇಲೆ ಕ್ಯಾಬಿನೆಟ್ ಸಚಿವರಾದ ವಿಶ್ವೇಶ್ವರ ಕಾಗೇರಿ ಅವರಿಗೂ ಅನುದಾನ ದುರ್ಬಳಕೆ ಆಗುತ್ತೆ ಅನ್ನುವಂಥ ವಿಷಯ ಗೊತ್ತಿದ್ದರು. ತನಿಖೆ ಮಾಡಿ ಎಲ್ಲ ಸತ್ಯ ಕಂಡು ಹಿಡಿದಿದ್ದರು. ನಿರಂತರ ಅನುದಾನ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ ಹಣನ ಮತ್ತು ಸಾರ್ವಜನಿಕ ತೆರಿಗೆ ಹಣನ ದುರ್ಬಳಕೆ ಮಾಡಿದ್ರು ಅಂಥ ಅಪರಾಧಿಗಳ ಮೇಲೆ ಕಾನೂನಿನ ಕ್ರಮ ತಗೊಳ್ಳಲಿಕ್ಕೆ ಹಿಂದೇಟಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಜಿಲ್ಲಾ ಜಾಗೃತಿ ಸಭೆಗೆ ಗೈರು ಹಾಜರಾಗಿದ್ದ 18 ಅಧಿಕಾರಿಗಳ ವಿರುದ್ಧ FIR ದಾಖಲಿಸಲಾಗಿದೆ. ಸಭೆಗೆ ಕಡ್ಡಾಯವಾಗಿ ಹಾಜರಾಗಿ ಮಾಹಿತಿ ನೀಡುವಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು. ಆದರೆ ಅಧಿಕಾರಿಗಳು ಸಭೆಗೆ ಗೈರು ಹಾಜರಾಗಿದ್ದರು. ಇವರ ವಿರುದ್ಧ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ 18 ಅಧಿಕಾರಿಗಳ ವಿರುದ್ಧ ಮೊಕದ್ದಮೆ ದಾಖಲಿಸಲಾಗಿದೆ. DCF ಸಾಮಾಜಿಕ ಅರಣ್ಯ ವಿಭಾಗ, ಕಾರ್ಯಪಾಲಕ ಅಭಿಯಂತರರು ಬೆಸ್ಕಾಂ, ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟ ತಹಶೀಲ್ದಾರ್ಗಳು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಚಿಂತಾಮಣಿ, ಗುಡಿಬಂಡೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಗರಸಭೆಗಳ ಆಯುಕ್ತರು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಚಿಂತಾಮಣಿ, ಗುಡಿಬಂಡೆ ಪುರಸಭೆಗಳ ಮುಖ್ಯ ಅಧಿಕಾರಿಗಳು ಮತ್ತು ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಲಾಗಿದೆ. ಶಿಕ್ಷಣ ಸಂಸ್ಥೆಗೆ ಸೇರಿದ ಸರಿಸುಮಾರು 10,000 ಕೋಟಿ ಮೊತ್ತದ ಆಸ್ತಿ ಕಬಳಿಸಲು ದೊಡ್ಡ ಕುತಂತ್ರ ನಡೆದಿದೆ. ಸಂಸ್ಥೆಗೆ ಸೇರಿದ ಮೂಲ ಕಡತಗಳೆಲ್ಲ ನಾಪತ್ತೆಯಾಗಿದೆ. ಸಂಸ್ಥೆಯ ಮೂಲ ಟ್ರಸ್ಟಿಗಳನ್ನು ತೆಗೆದುಹಾಕಿದ ತರುವಾಯ ಆ ಸ್ಥಾನಕ್ಕೆ ಬಂದಿರೋ ಅಡ್ವೊಕೇಟ್ ಜನರಲ್ BB ಆಚಾರ್ಯ ಬಗೆಗಿದ್ದ ಗೌರವ ಅಳಿತು ಹೋಗಿದ್ದು, ಕೂಡಲೇ ತನಿಖೆಗೆ ಆದೇಶಿಸಿ ಹೀಗಂತ ಗುಡುಗಿದ್ದು ಮಾಜಿ ಪ್ರಧಾನಿ ದೇವೇಗೌಡ. ಬೆಂಗಳೂರಿನಲ್ಲಿಂದು ಸುವರ್ಣ ನ್ಯೂಸ್ಗೆ ವಿಶೇಷ ಸಂದರ್ಶನ ನೀಡಿದ ಮಾಜಿ ಪ್ರಧಾನಿ ದೇವೇಗೌಡ, BMS ಸಂಸ್ಥೆಯ ಆಸ್ತಿ ಲಪಟಾಯಿಸಲು ದೊಡ್ಡ ಸಂಚು ನಡೆದಿದ್ದು, ಮೂಲ ಟ್ರಸ್ಟಿಗಳು ಬದುಕಿರುವಾಗಲೇ ಅವರ ಸ್ಥಾನಕ್ಕೆ BB ಆಚಾರ್ಯ ಅವರನ್ನ ನೇಮಿಸಿರುವ ಹಿಂದೆ ದುರುದ್ದೇಶ ಇದೆ ಅಂತ ಅವರು ಆರೋಪಿಸಿದ್ರು. ಕೂಡಲೇ ರಾಜ್ಯ ಸರ್ಕಾರ ಈ ಸಂಬಂಧ ತನಿಖೆ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಸಂಸ್ಥೆಯ ಮೂಲ ದಾಖಲೆಗಳನ್ನ ನಾಪತ್ತೆ ಮಾಡಿ ಅದರ ಬದಲಿಗೆ ಕೋಟಾ ದಾಖಲೆ ಮಾಡಿರೋದು ಕಂಡು ಬಂದ್ರೆ ಕೂಡಲೇ ಅಂತವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ದೇವೇಗೌಡ ಒತ್ತಾಯಿಸಿದ್ರು. ಎಲ್ಲ ವಿಷಯ ಇವತ್ತು ಹೊರಹೊಮ್ಮೆ ಬರಬೇಕು. ಈಗ ಸುಮಾರು 10,000 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಸಂಸ್ಥೆ ಯಾರ ಹಿಡಿತಕ್ಕೆ ಸಿಕ್ಕಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ.